ಸರ್, ಇವತ್ತಿನ ಗೈಡ್ ಅಂಡ್ ಟೂರ್ ಯಾವ ರೀತಿಯಲ್ಲಿ ವರ್ಕ್ ಆಗುತ್ತೆ? ಮತ್ತು ನಾನು ಈಗಾಗಲೇ ನನ್ನ ಪ್ರಾಸ್ತಾವಿಕ ಮಾತಿನಲ್ಲಿ ಹೇಳಿದೆ, ವಿಧಾನಸೌಧ ಇದು ನಮ್ಮ ರಾಜ್ಯದ ಶಕ್ತಿಯ ಕೇಂದ್ರ, ಪ್ರಜಾಪ್ರಭುತ್ವದ ದೇಗಲು, ಜನರ ಬದುಕನ್ನ, ಕಾರ್ಯವಿಧಾನವನ್ನ ಸರಿದಾರಿಯಲ್ಲಿ ತೆಗೆದುಕೊಂಡು ಹೋಗುವುದಕ್ಕೆ ವಿಧೇಯಕಗಳನ್ನ ಮಾಡಿ ಜೀವನವನ್ನ ಸುನಿಶ್ಚಿತಗೊಳಿಸ್ತಕ್ಕಂಥ ಒಂದು ಅಗಾಧ ಶಕ್ತಿ ಉಳ್ಳಂತ ಜನಾಶೀರ್ವಾದದ ಮೂಲಕ ಕೆಲಸ ಮಾಡತಕ್ಕಂಥ ವಿಧಾನಸಭೆ, ವಿಧಾನ ಪರಿಷತ್ತಿನ ಕಾರ್ಯಕ್ಷೇತ್ರ ಇದು. ಈ ಕಟ್ಟಡ ತನ್ನದೇ ಆಗಿರ್ತಕ್ಕಂಥ ಪಾವಿತ್ರ್ಯವನ್ನು ಹೊಂದಿದೆ, ತನ್ನದೇ ಆಗಿರ್ತಕ್ಕಂಥ ಶಕ್ತಿಯನ್ನು ಹೊಂದಿದೆ, ತನ್ನದೇ ಆಗಿರ್ತಕ್ಕಂಥ ಸತ್ವವನ್ನು ಹೊಂದಿದೆ. ಆ ಕಾರಣಕ್ಕೆ ಈ ಶಕ್ತಿ ಕೇಂದ್ರವನ್ನ, ಈ ಸತ್ವಯುತ ಕಟ್ಟಡವನ್ನ, ಈ ಪವಿತ್ರವಾದಂತಹ ಸ್ಥಳವನ್ನ, ಜನಾಶೀರ್ವಾದದ ಪ್ರಜಾಪ್ರಭುತ್ವವನ್ನು ನಡೆಸ್ತಕ್ಕಂಥ ಈ ಭವ್ಯ ವಿಧಾನಸೌಧವನ್ನ ಶೈಕ್ಷಣಿಕ ಪ್ರವಾಸಕ್ಕಾಗಿ ವಿಶೇಷ ಒತ್ತು ಕೊಟ್ಟು, ಈ ದೇಗುಲವನ್ನ ಮಕ್ಕಳಿಗೆ, ವಿದ್ಯಾರ್ಥಿಗಳಿಗೆ, ಯುವಕರಿಗೆ ತೆರೆದಿಡಬೇಕು ಅಂತ ಹೇಳಿ ಸೂಟಿ ಇದ್ದ ಕಾಲದಲ್ಲಿ, ಅಂದರೆ ಸೆಕೆಂಡ್ ಸ್ಯಾಟರ್ಡೆ, ಫೋರ್ತ್ ಸ್ಯಾಟರ್ಡೆ, ಸಂಡೇ, ಏನು ರವಿವಾರ ಶನಿವಾರ ಸೂಟಿ ಇರ್ತಾವು, ಸರ್ಕಾರದ ರಜೆ ದಿನಗಳು, ಅವತ್ತು ಈ ಒಂದು ಕಟ್ಟಡವನ್ನ ಪ್ರವಾಸಕ್ಕೆ, ಗೈಡೆಡ್ ಟೂರ್ಗೆ ನಾವು ಅನುಕೂಲ ಮಾಡಿಕೊಡ್ತೀವಿ. ಗೈಡೆಡ್ ಟೂರ್ನವರು ಎಲ್ಲ ನಮ್ಮ ಟೂರಿಸ್ಟ್ ಮಿತ್ರರು ಏನೇನು ಯಾವುದಾದ್ರದ್ದು ವಿಶೇಷತೆ, ಈಗ ಫೌಂಡೇಶನ್ ಸ್ಟೋನ್ ಇಡ್ತಾ ಇದ್ದೀವಿ, ಆ ಫೌಂಡೇಶನ್ ಸ್ಟೋನ್ ಇಡ್ತಕ್ಕಂಥ ಸಂದರ್ಭದಲ್ಲಿ ಯಾರು ಬಂದಿದ್ರು, ಏನು ಬಂದಿದ್ರು, ಆ ವಿವರಗಳನ್ನು ಕೊಡೋದು. ಇಲ್ಲಿ ನಾವು ಒಳಗೆ ಬಂದ ಕೂಡಲೇ ಕೆಲವು ಕಡೆ ಗೋಲ್ ಗುಂಬಜವನ್ನು ನೋಡ್ತೀರಿ, ಕೆಲವು ಕಡೆ ಹಂಪಿ ನೋಡ್ತೀರಿ, ಕೆಲವು ಕಡೆ ಹಳಬೀಡು ನೋಡ್ತೀರಿ, ಕೆಲವು ಕಡೆ ಅರಮನೆ ನೋಡ್ತೀರಿ. ಅವುಗಳ ಬಗ್ಗೆ ವಿಶೇಷ ಹೇಳೋದು, ಕ್ಯಾಬಿನೆಟ್ ಹಾಲನ್ನು ವಿಶೇಷವಾಗಿ ತೋರಿಸೋದು, ವಿಧಾನಸಭೆಯ ಆ ಅಧಿವೇಶನ ಸ್ಥಳವನ್ನು, ವಿಧಾನ ಪರಿಷತ್ತಿನ ಅಧಿವೇಶನ ಸ್ಥಳವನ್ನು ಕರೆದುಕೊಂಡು ಹೋಗು ತೋರಿಸೋದು. ಇವೆಲ್ಲ ವಿದ್ಯಾರ್ಥಿಗಳ ಮನಸ್ಸಿನ ಮೇಲೆ ಬಹಳ ದೊಡ್ಡ ಪರಿಣಾಮವನ್ನು ಬೀರ್ತಾವು. ಇದು ದೇಗುಲ. ಈ ದೇಗುಲದಲ್ಲಿ ಪ್ರಜಾಪ್ರಭುತ್ವದಲ್ಲಿ ನಮ್ಮ ಪಾಲೇನು, ನಮ್ಮ ಕರ್ತವ್ಯವೇನು, ನಾವು ಪ್ರಜಾಪ್ರಭುತ್ವದಲ್ಲಿ ಏನು ಆಗಬೇಕು, ಏನು ಮುಖ್ಯಮಂತ್ರಿ ಆಗಬೇಕು, ವಿರೋಧ ಪಕ್ಷದ ನಾಯಕ ಆಗಬೇಕು, ಶಾಸಕನಾಗಬೇಕು, ವಿಧಾನ ಪರಿಷತ್ತಿನ ಸದಸ್ಯ ಆಗಬೇಕು ಅನ್ನುವ ಕನಸುಗಳನ್ನು ಆ ಮೂಲಕ ನೋಡಿ, ಆ ಭವಿಷ್ಯತ್ ಸಂದರ್ಭದಲ್ಲಿ ಅವನು ಏನು ಆಗ್ಬೇಕು ಅನ್ನೋದಕ್ಕೆ ಒಂದು ಬೀಜಾಂಕುರವನ್ನ ಹಾಕ್ತಕ್ಕಂಥ ಒಂದು ಸಂದರ್ಭ ಈ ಒಂದು ವಿಧಾನಸೌಧದ ಪ್ರವಾಸದ ಸಂದರ್ಭ ಮಕ್ಕಳಿಗೆ ಆಗಬೇಕು ಅನ್ನೋದು ನಮ್ಮ ಉದ್ದೇಶ. ಇವತ್ತು 4 ಗಂಟೆಗೆ ಮಾನ್ಯ ಸ್ಪೀಕರ್ ಅವರ ಚೇಂಬರ್ನೊಳಗೆ ನಾವು ಸೇರ್ತಾ ಇದ್ದೀವಿ. ಮಾನ್ಯ ಮುಖ್ಯಮಂತ್ರಿಗಳು, ಸಭಾಧ್ಯಕ್ಷರು, ನಾನು ಹಾಗೂ ವಿರೋಧ ಪಕ್ಷದ ನಾಯಕರು ನಾವೆಲ್ಲ ಸೇರ್ತಾ ಇದ್ದೀವಿ. ಅದರ ಬಗ್ಗೆ ಚರ್ಚಿಸಿ ಒಂದು ನಿರ್ಣಯಕ್ಕೆ ಬರ್ತೀವಿ. ಮೊನ್ನೆ ಕ್ಯಾಬಿನೆಟ್ನೊಳಗೆ ಈ ಚರ್ಚೆ ಬಂದಾಗ ಸನ್ಮಾನ್ಯ ಸಿದ್ದರಾಮಯ್ಯನವ್ರಿಗೆ ಕ್ಯಾಬಿನೆಟ್ ಅಥರೈಸ್ ಮಾಡಿದೆ, ಅಧಿಕಾರವನ್ನು ನೀಡಿದೆ. ಆ ಅಧಿಕಾರದ ಹಿನ್ನೆಲೆಯೊಳಗೆ ಅವ್ರು ಏನು ಮಾತಾಡ್ತಾರೆ ಆ ಎಲ್ಲ ಚರ್ಚೆ ನಂತರ ನಾವು ಒಂದು ನಿರ್ಣಯಕ್ಕೆ ಇವತ್ತು ಸಾಯಂಕಾಲ ಬರ್ತೀವಿ. ಸರ್, ಮುಜರಾ ಇಲಾಖೆಗೆ ಸಂಬಂಧಪಟ್ಟಂತ ಬಿಲ್ ಅನ್ನ ಈಗ ರಾಷ್ಟ್ರಪತಿಗಳಿಗೆ ಕಳಿಸಿದ್ದಾರೆ ರಾಜ್ಯಪಾಲರು. ಹೌದು, ಅವರು ರಾಷ್ಟ್ರಪತಿಗಳಿಗೆ ಕಳಿಸ್ಬೇಕು ಅನ್ನುವ ನಿರ್ಣಯವನ್ನ ಮಾಡಿದ್ದಾರೆ. ನಾವು ಅದನ್ನ ಸೋಮವಾರ, ಅಂದರೆ ನಾಳೆ, ಅದ್ರ ಬಗ್ಗೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ನನ್ನ ಇಲಾಖಾ ಅಧಿಕಾರಿಗಳನ್ನ ಕರೆದಿದ್ದೇನೆ. ಅದೇ ಸಂದರ್ಭದಲ್ಲಿ ಸಂಬಂಧಿತ ಮಂತ್ರಿಗಳಾಗಿರ್ತಕ್ಕಂಥ ರಾಮಲಿಂಗಾರೆಡ್ಡಿ ಅವರಿಗೂ ನಾನು ಸಂಪರ್ಕ ಮಾಡಿ ಏನು ನಿರ್ಣಯ ಕೈಗೊಳ್ಳೋದ್ರ ಬಗ್ಗೆ ನಿರ್ಣಯಿಸ್ತೀವಿ. ಏನಿತ್ತು ಸರ್ ಅಷ್ಟೊಂದು ಲೋಪ? 2 ಬಾರಿ ಅಲ್ಲ, ಅದು
ಅದು ಚರ್ಚೆ ವಿಷಯ ಆಗಿರೋದ್ರಿಂದ ಈಗ ನಾನೇನು ಹೇಳೋದಿಲ್ಲ, ತದನಂತರದಲ್ಲಿ ಹೇಳ್ತೇನೆ. ರಾಜ್ಯಪಾಲರ ವಿರುದ್ಧ ಕಾನೂನು ಹೋರಾಟ ಮಾಡುವಂತ ಒಂದು ಚಿಂತನೆ ಅಲ್ಲ, ಕೂಡ ಅಲ್ಲ. ಸರ್ಕಾರ ಈಗೆಲ್ಲ ನಮ್ಮ ಬಿಲ್ಲೆಲ್ಲ ಪಾಸ್ ಆಗಿ ಬಂದ್ವಲ್ರಿ, ಈಗ 1-2 ಉಳಿದಿವೆ, ಅವಕ್ಕೂ ನಾವು ಏನು ಸಬೂಬ್ ಕೊಡಬೇಕು ಅಥವಾ ವಿವರಣೆ ಕೊಡಬೇಕು ಕೊಟ್ಟಿದ್ದೇವೆ. ನಮ್ಮ ರಾಜ್ಯದಲ್ಲಿ ಅಂತ ಪರಿಸ್ಥಿತಿ ಈಗೇನಿಲ್ಲ. ಥ್ಯಾಂಕ್ ಯು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.